ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ರೆಮಿಡೀಸ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗ್ಲಿ ಅಮ್ಮ. ಗುರುಗಳೇ, ಇವತ್ತು ಹೇಳ್ತಾ ಇರೋಂಥ ವಿಚಾರ ನೀವು ಆಲ್ಮೋಸ್ಟು ನನಗೆ ಒಂದು 8ರಿಂದ 10 ತಿಂಗಳ ಹಿಂದೆ ಹೇಳಿರುವಂಥದ್ದು ಜ್ಞಾಪಕ. ಈ ಒಂದು ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಕಾಶಿ ಕ್ಷೇತ್ರದಲ್ಲಿ ಈ ಆರಿದ್ರ ನಕ್ಷತ್ರ ಬರುವಂಥ ದಿನ ಶಿವನಿಗೆ ಅಭಿಷೇಕ ಮಾಡುವಂಥದ್ದು, ಇದ್ರ ಕುರಿತಾಗಿ ಹೇಳಿದ್ರಿ. ಹೇಗಿದ್ರು ನಾನು ವೆಯ್ಟ್ ಮಾಡ್ತಿದ್ದೆ ಮಾರ್ಗಶಿರ ಮಾಸ ಪ್ರಾರಂಭ ಆದಾಗ ಈ ಒಂದು ಪ್ರಶ್ನೆ ನೀಡೋಣ ಅಂತ. ಸೊ ಆರಿದ್ರ ನಕ್ಷತ್ರ ಯಾವಾಗ ಬರ್ತಾ ಇದೆ, ಸೊ ನಾವು ಕಾಶಿನಲ್ಲಿ ಯಾವ ರೀತಿ ಅಭಿಷೇಕ ಮಾಡಿಸ್ಬೇಕು ಅಥವಾ ಶಿವನನ್ನ ನಾವು ಹೇಗೆ ಒಲಿಸ್ಕೊಳ್ಬಹುದು, ನಮ್ಮ ಒಂದು ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೊಳ್ಬೇಕು ಅಂತಂದ್ರೆ, ಸೊ ಯಾವಾಗಿದೆ ಗುರುಗಳೇ ಆರಿದ್ರ ನಕ್ಷತ್ರ, ಹೇಗೆ ನಾವು ಶಿವನಿಗೆ ಅಭಿಷೇಕ ಮಾಡುವಂಥದ್ದು, ಇದ್ರ ಕುರಿತಾಗಿ ತಿಳಿಸ್ಕೊಳ್ಳಿ. ಇವತ್ತೆಷ್ಟಮ್ಮ ಡೇಟು? 1ನೇ ತಾರೀಕು ಗುರು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಲ್ಲಿಗೆ ನಾವು ಒಂದು 4-5 ದಿವಸ ಮೊದಲು ಹೇಳಿದಾಗತ್ತೆ. ಇದು ನನಗೆ ಒಂದು 15 ದಿನಗಳ ಮುಂದೆ ನೆನಪಿರುವಂಥದ್ದು ನಕ್ಷತ್ರ. ಯಾಕೆ ಅಂತಂದರೆ ನಾನು ಪ್ರತಿನಿತ್ಯ ಅಭಿಷೇಕವನ್ನೇ ಮಾಡಿದರೂ ಆವತ್ತು ಒಂದಷ್ಟು ಜನ ಕರೆಸಿ ಮಾಡ್ತೀನಿ. ಅದೆಲ್ಲೋ ಒಂದು ಕಡೆ ಕ್ಷೇತ್ರಗಳಲ್ಲಾದರೂ ಮಾಡ್ತೀನಿ, ಅಥವಾ ಕಾಶಿನಲ್ಲಿ ಈ ನಕ್ಷತ್ರ ಇರುವಾಗ ಹೆಚ್ಚಿಗೆ ಹಮ್ಮಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಕಾಶಿ ಒಂದೊಂದು ಬಾರಿ ಹೋಗ್ಲಿಕ್ಕಾಗಲಿಲ್ಲ ಅಂತಂದರೆ ಇಲ್ಲೇ ಎಲ್ಲಾದರೂ ಪುರಾತನವಾಗಿರುತ್ತೆ, ಇತಿಹಾಸ ಪ್ರಸಿದ್ಧವಾಗಿರತಕ್ಕಂಥ ಕ್ಷೇತ್ರದಲ್ಲಿ ಆ ಅಭಿಷೇಕವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದು ನಮಕ ಚಮಕಾದಿಗಳೊಂದಿಗೆ. ಅಂತಹ ದಿನ ಅಂದರೆ 6ನೇ ತಾರೀಕು ಶನಿವಾರ, ಆರಿದ್ರ ನಕ್ಷತ್ರ. ಅದು ಮಾರ್ಗಶಿರ ಮಾಸದ ಆರಿದ್ರ ನಕ್ಷತ್ರದಂದು ಏನಾದರೂ ನೀವು ಈ ಅಭಿಷೇಕವನ್ನು ಕೈಗೊಳ್ತೀನಿ ಅಂತಂದರೆ ಚೆನ್ನಾಗಿ ಬರೆದಿಟ್ಕೊಳ್ಳಿ ನನ್ನ ಪ್ರೀತಿಯ ಬಂಧುಗಳೇ, ಬರೆದಿಟ್ಕೊಳ್ಳಿ. ಈ ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿರಿ ಉಚ್ಚಪ್ಪಗಳಿರ. ಹಾನಿ ಮಾಡಿಕೊಳ್ಳಬೇಡಿ ಅಂದರೆ ಹಾನಿ ಮಾಡ್ಕೋಬೇಡಿ. ಇದನ್ನು ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿ ಉಚ್ಚಪ್ಪಗಳಿರ. ಯಾವುದೇ ಕಾರಣಕ್ಕೂ ಹಾನಿ ಮಾಡ್ಕೋಬೇಡಿ. ಇರೋದೊಂದೇ ಜನ್ಮ ಇದು. ನೀವು ಈ ಹಿಂದೆ ಏನಾಗಿದ್ದರೋ ಗೊತ್ತಿಲ್ಲ, ಮುಂದೆ ಏನಾಗ್ತಿರೋ ಅದು ಗೊತ್ತಿಲ್ಲ. ಒಂದಷ್ಟನ್ನು ಕೂಡಿಡೋಣ ಅಂತಂದರೆ, ಒಂದಷ್ಟು ಸಂಪಾದನೆ ಮಾಡಿಡೋಣ ಅಂತಂದರೆ, ಯಾರ್ಯಾರ್ಯಾರೋ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಂದು 10 ತಲೆಮಾರಿಗೆ ಆಗೋಷ್ಟು ಸಂಪಾದನೆ ಮಾಡಿಬಿಟ್ಟು ಹೋಗ್ತಾರೆ ನೋಡಿ. ಬಹುಶಃ ಈ ಸಂಪಾದನೆ ಅಲ್ಲೇನೂ ಪ್ರಯೋಜನಕ್ಕೆ ಬರಲ್ಲ, ಏನೂ ಪ್ರಯೋಜನಕ್ಕೆ ಬರಲ್ಲ. ಮನೆಯಿಂದ ಯಜಮಾನ ಹೋಗಿ ದುಡ್ಕೊಂಡು ಬರಬೇಕಾದ್ರೆ ಈ ಹೆಂಡತಿ ಮಕ್ಕಳಿಗೆ ಮನೆ ಯಜಮಾನ ಹೋಗಿರೋದೇನು ಗೊತ್ತಾಗಲ್ಲ. ಮತ್ತು ಮನೆಗೆ ಬರ್ತಾರೆ ಅಂತ ಗೊತ್ತು. ಏನು ಸಂಪಾದನೆ ಮಾಡ್ಕೊಂಡು ಬರ್ತಾರೋ ಅದು ನಿಮಗೆ ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು, ಲಾಭ ಆಗಿರ್ಬೋದು, ನಷ್ಟ ಆಗಿರ್ಬೋದು. ಹಾಗೆ ಭಗವಂತ ಈ ಮನೆ ಕಳಿಸ್ಕೊಟ್ಟಿದ್ದಾನೆ, ಮತ್ತು ಆ ಮನೆಗೆ ಬರ್ತಾನಲ್ಲ, ಆವಾಗ ಲೆಕ್ಕ ಹಾಕ್ತಾನೆ ಏನು ಒಳ್ಳೆಯದು ಏನು ಕೆಟ್ಟದ್ದು ಅಂತ. ಅದಕ್ಕೆ ಪುರಂದರ ದಾಸ ನಮ್ಮನ್ನು ಎಚ್ಚರಿಸಿ ಹೇಳಿದ್ದಾರೆ. ಹಾನಿ ಮಾಡ್ಕೋಬೇಡಿ. ಇದೊಂದು ಮಾತ್ರ ಚೆನ್ನಾಗಿ ನೆನಪಿಟ್ಕೊಂಬೇಡಿ. ಹೇಗಿದ್ದರೂ ಮನುಷ್ಯನ ಜನ್ಮ ತಾಳಾಗಿದೆ. ನೀವು ಹುಟ್ಟಿಬಿಟ್ಟಿದ್ದೀರಿ, ಸಾಯೋದು ಕಾಯಂ, ಆ ದಿನಾಂಕವೂ ಇದೆ. ನಿಮ್ಮ ಬರ್ತಿತ್ತು ನೋಡಿ, ಆವಾಗಲೇ ನಿಮ್ಮ ರೊಟ್ಟಿಗಳೆಷ್ಟು ಅಂತ ನಿಮ್ಮ ಹಣೆ ಬರಕ್ಕೆ ಹಾಕಿ ಕಳಿಸ್ಬಿಟ್ಟಿದ್ದಾನಲ್ಲ. ನೀವೆಲ್ಲಾದರೂ ಟ್ರಿಪ್ ಹೋದರೆ ಏನೇನೋ ತೊಗೊಂಡು ಹೋಗ್ತೀರಿ. ಸಣ್ಣದಾಗಿರೋ ಈ ಸೇಫ್ಟಿ ಪಿನ್ನಿಂದ ಹಿಡಿದು ನಿಮಗೆ ಬೇಕಾಗಿರ್ತಕ್ಕಂಥ ಒಡವೆ, ವಸ್ತ್ರ, ಬಟ್ಟೆ, ಬರೆ ಎಲ್ಲವೂ ಕೂಡ ತಗೊಂಡು ಹೋಗ್ತೀರಿ. ನಿಮ್ಮದೇ ಆಗಿರುವ ಕೆಳಗಡೆ ಒಂದು ಪಿನ್ ಬಿದ್ದರೂ ನೀವು ನೋಡಿದ್ದೀರಿ, ನಿಮ್ಮ ಬ್ಯಾಗಿಂದ ಬಿದ್ದಿದ್ದು ಪಿನ್ನೇ ಅದು, ಮತ್ತು ತೆಗೆದು ಬ್ಯಾಗ್ ಹಾಕ್ಕೊಳ್ತೀರಿ ಅಲ್ಲ? ಹೌದಲ್ಲ? ಹಾಗೆಯೇ ಅವನು ಕಳಿಸ್ಕೊಟ್ಟಿರೋ ಅಷ್ಟೂ ರೊಟ್ಟಿಗಳು, ನೀವು 1,000 ರೊಟ್ಟಿಗಳು ಅಂದ್ಕೊಳ್ಳಿ. 1,000ಕ್ಕೆ ಒಂದು ರೊಟ್ಟಿ ಥರ ತಿಂದುಕೊಂಡು ಬಂದರೆ 1,000 ದಿನಗಳು ಮುಗಿದು ಹೋಗ್ತವೆ. 2 ದಿನಕ್ಕೆ ಒಂದು ರೊಟ್ಟಿ ತಿಂತೀನಿ ಅಂತಂದರೆ 2,000 ದಿನಗಳು ನಿಮಗೆ ಆ ರೊಟ್ಟಿಗಳು ಉಪಯೋಗ ಬರುತ್ತವೆ. ನಾನು ಒಂದು ದಿನಕ್ಕೆ ಅರ್ಧ ರೊಟ್ಟಿ ತಿಂತೀನಿ ಅಂತಂದರೆ 4,000 ದಿನಗಳು ನಿಮಗೆ ಸರದು ಬರುತ್ತವೆ. ಇದನ್ನು ಯಾಕೆ ಹೇಳಿದೆ ಗೊತ್ತಾ? ಯಾರು ಮಾತಾಡ್ತಾರೆ,
ಎಲ್ಲಿ ನಮಗೆ ಅನ್ನದ ಋಣ ಇತ್ತೋ ಅಲ್ಲಿಗೆ ಬಂದಿದ್ದೀವಿ ಇವತ್ತು ಅಂತ ನೋಡಿ. ಎಲ್ಲಿಂದ ಎಲ್ಲಿಗೋ ಬಂದುಬಿಟ್ಟಿದ್ದೀವಿ. ಇವತ್ತು ನಾವು ನೆನ್ನೆ ಅಂದ್ಕೊಂಡೇ ಇರಲಿಲ್ಲ, ಇವತ್ತು ನಮಗಿಲ್ಲಿ ಅನ್ನ ಬರೆದಿತ್ತೇನೋ, ಪ್ರತಿ ಅನ್ನದ ಹಗಳ ಮೇಲೆ ನಮ್ಮ ಹೆಸರು ಬರೆದಿರುತ್ತೆ ಅಂತ ನೀವುಗಳು ಮಾತಾಡ್ತೀರಿ. ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅದು ಅಲ್ಲ. ಋಣ ಇದ್ರೇನೆ ನಾವು ಸಿಗೋದು. ಹಾಗೇ ಸಣ್ಣದಿಂದ ಒಂದು ಯಾಕೆ ನಾನು ಎಕ್ಸಾಂಪಲ್ ಕೊಟ್ಟೆ ಅಂತಂದರೆ, ಪರಿಪೂರ್ಣವಾಗಿರತಕ್ಕಂತಹದ್ದನ್ನು ತಿಳಿದುಕೊಂಡಾಗ ನಾವೇನೇನು ಮಾಡಬಹುದು ಅನ್ನೋದನ್ನು ಅರಿತುಕೊಳ್ಳಲಿಕ್ಕೆ ನನ್ನ ಪ್ರೀತಿಯ ಬಂಧುಗಳೇ, ಈ ಅವಕಾಶ ಮಿಸ್ ಆಯಿತೋ ನೆಕ್ಸ್ಟ್ ಇಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇಲ್ಲಿ ಬಹಳ ಮುಖ್ಯವಾದ ಅಂಶವಿದೆ. ಅದಕ್ಕಾಗಿ ನಾನು ಇಷ್ಟು ಪಡ್ಕೊಳ್ತಿದ್ದೀನಿ ನನ್ನ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ಬಹಳ ಮುಖ್ಯವಾಗಿ ನೀವು ಏನು ತೆಗೆದುಕೊಂಡು ಹೋಗಿರ್ತೀರೋ ನೋಡಿ, ಪದೇ ಹೇಳ್ತಾ ಇದ್ದೀನಿ, ಮುಖ್ಯ ನನ್ನ ಬಾಯಿಂದ ಅಷ್ಟೆಲ್ಲ ಬರುತ್ತೆ ಅಂತಂದರೆ ಏನೋ ಇದೆ ಅಂತಲೇ ಅರ್ಥ. ಅದಕ್ಕಾಗಿ ಪ್ರಮುಖವಾಗಿರ್ತಕ್ಕಂತಹ ಘಟ್ಟ ನನ್ನ ಪ್ರೀತಿಯ ಬಂಧುಗಳೇ, ಒಂದು ಬ್ಯಾಗಲ್ಲಿ ಸಣ್ಣದು ಬಿದ್ದಿದ್ರು ಮತ್ತೆ ತೊಗೊಂಡು ಬರ್ತೀವಿ ನಾವು ಮನೆಗೆ, ಬಿಡಲ್ಲ ನಮ್ಮದು ಅಂತಂದರೆ ಅದಕ್ಕೆ ಅವನದ್ದು ಅಂತ ಏನೋ ಹಾಕಿ ಕಳಿಸಿರ್ತಾನೆ. ಅದರಲ್ಲೂ ಮನುಷ್ಯನ ಜನ್ಮ ಅಂತ ಹಾಕಿ ಕಳಿಸಿದ್ದಾನೆ. ಎಷ್ಟು ತರಹದ್ದು ಪ್ರಾಣಿ ಪಕ್ಷಿಗಳು ಇದ್ದಾವೆ ಅಂತಂದರೆ ನಮ್ಮನ್ನು ತಿಂದಾಕೋಷ್ಟಿದ್ದಾವೆ, ನಮ್ಮನ್ನು ತಿಂದಾಕೋಂಥ ಪ್ರಾಣಿಗಳಿದ್ದಾವೆ. ಅದೇ ಮನುಷ್ಯನಿಗೆ ಅವನ ಜ್ಞಾನ ಬಲ ಇದೆಯಲ್ಲ, ಆ ಬಲ ಒಂದರಿಂದ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಅವನು ಆಳ್ತಾನೆ ರೀ. ಅದಕ್ಕಾಗಿ ಇಲ್ಲಿ ಒಂದು ಸೂಕ್ಷ್ಮ ಇಷ್ಟಕ್ಕೆ ನಿಲ್ಲಿಸ್ತಾ ಇನ್ನು ಮುಂದುವರಿಯದೆ ಹೇಳೋ ಭಾಗದಲ್ಲಿ ನಾನು ಮಾತಾಡೋದಾದರೆ, ಪ್ರೀತಿಯ ಬಂಧುಗಳೇ, ಈ ಆರಿದ್ರ ನಕ್ಷತ್ರದಂದು ಶಿವನಿಗೆ ನೀವೇನಾದರೂ ಅಭಿಷೇಕವನ್ನು ಮಾಡುತ್ತಾ ಅದನ್ನು ನೋಡುತ್ತಾ ಕಾಲಾಹರಣವನ್ನು ಆ ಶಿವನ ಸಾಯುಜ್ಯ ಸ್ಥಿತಿಯಲ್ಲಿ ಕುಳಿತು ಶಿವನ ಧ್ಯಾನದ ಭಂಗಿಯಲ್ಲಿ ಇದ್ದು ನೀವು ತಪಸ್ಸನ್ನು ಆಚರಣೆ ಮಾಡಿಬಿಡ್ತೀರಂತಂದರೆ 100 ಶಿವರಾತ್ರಿಗಳು, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 100 ಶಿವರಾತ್ರಿಗಳನ್ನು ನೀವು ಜಾಗರಣೆ ಇದ್ದು 1ನೇ ಯಾಮ 2ನೇ ಯಾಮ 3ನೇ ಯಾಮ 4ನೇ ಯಾಮದಲ್ಲಿ ಶಿವ 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 ಶಂಕರ ಶಿವಶಂಕರ ಅಂತ ಏನು 100 ವರ್ಷ ನೀವು ಹೇಳಿದ್ರೋ, ಈ ಒಂದೇ ಒಂದು ಮಾರ್ಗಶಿರ ಮಾಸದ ಈ ಕೃಷ್ಣ ಪಕ್ಷದ 6ನೇ ತಾರೀಕು ಇರತಕ್ಕಂಥ ಆರಿದ್ರ ನಕ್ಷತ್ರದಂದು ಒಂದು ಅಭಿಷೇಕ ಮಾಡಿದರೆ ನಿಮ್ಮ ಖಾತೆಗೆ ಜಮೆ ಮಾಡ್ತಾನೆ ರೀ. 100 ಶಿವರಾತ್ರಿಗಳ ಆಚರಣೆ ಮಾಡಿದ್ದನ್ನು ನಿಮ್ಮ ಅಕೌಂಟ್ಗೆ ಹಾಕ್ತಾನೆ ರೀ. ಅಷ್ಟೇ ಅಲ್ಲ ರೀ, ಪ್ರತಿ ತಿಂಗಳು ಬರ್ತಕ್ಕಂಥ ಪ್ರದೋಷ ಇದೆಯಲ್ಲ, ಆ ಪ್ರದೋಷದ ಫಲವನ್ನು ನಂದಿ ವಾಹನದ ಮೇಲೆ ನಮ್ಮ ತಂದೆ ತಾಯಿಗಳಾಗಿರತಕ್ಕಂಥ ಪಾರ್ವತಿ ಪರಮೇಶ್ವರಿಬ್ಬರು ಕೂಡ ಪರ್ಯಟನೆ ಮಾಡ್ತಾರಂತೆ, ವಿಶ್ವ ಪರ್ಯಟನೆ. ಅಲ್ಲಿ ಸಾಯಂಕಾಲದ ಗೋಧೂಳಿ ಲಗ್ನದಲ್ಲಿ ಯಾರು ಶಿವನ ಧ್ಯಾನದಲ್ಲಿ ಇರ್ತಾರೋ, ಶಿವನ ನಾಮ ಜಪವನ್ನು ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಅವರಿಗೆ ಬೇಕಾಗಿರತಕ್ಕಂತಹದ್ದನ್ನು ಈಡೇರಿಸ್ತಕ್ಕಂತಹ ಬೇಡಿಕೆಗಳನ್ನು ಕೊಡ್ತಾರಂತೆ ರೀ. ನೀವು ಅಂತಹ ತಿಂಗಳಿಗೆ ಬರ್ತಕ್ಕಂತಹ 2 ಪ್ರದೋಷಗಳು ಕೂಡ ನೀವು ಒಂದು ಬಾರಿ ಮಾಡಿಲ್ಲ. ಎಕ್ಸ್ಕ್ಯೂಸ್ ಇದೆ, ಈ ಆರಿದ್ರ ನಕ್ಷತ್ರದಂದು ಶಿವನ ದೇವಸ್ಥಾನದಲ್ಲಿ ಕುಳಿತು ಅಭಿಷೇಕವನ್ನು ಮಾಡ್ತೀನಿ ಅಂತಂದರೆ ನಿಮ್ಮ ಖಾತೆಗೆ ಅಷ್ಟನ್ನು ಜಮೆ ಮಾಡ್ತಾನೆ ರೀ. ಯಾವುದೋ ಗೊತ್ತಿಲ್ಲ ರೀ, ದಾರಿದ್ರ್ಯಗಳನ್ನು ನೀವು ಪಡ್ಕೊಂಬಂದಿದ್ದೀರಿ, ಅವೆಲ್ಲ ಡಿಲೀಟ್ ಮಾಡಿ ನಿಮಗೆ ಶುಭದ ಫಲವನ್ನೇ ಹಾಕ್ತಾನಂತಾರೆ ನಿಮ್ಮ ಅಕೌಂಟಿಗೆ. ಒಂದು ಸಲ ಅವ ಕಣ್ಣು ಓರೆ ನೋಟದಲ್ಲಿ ನೋಡಿದ್ರೆ ಸಾಕಂತೀರಿ, ಬೆಳೆದು ಬಿಡ್ತಾವಂತೆ. ಮತ್ತೊಂದು ಹೇಳ, ಇನ್ನೊಂದು ಹೇಳ, ನಿಮಗೆ ಬೇಕಲ್ಲ ಸುಖ ಸೌಖ್ಯ ಭೋಗ ಭಾಗ್ಯ ಲಾಭ ಹಣ ರಾಶಿ 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 ಇದಾವಲ್ಲ, ಅವೆಲ್ಲ ಶಿವನ ಪಾದದ ಮುಂದೆ ಬಿದ್ದಿರ್ತಾವಂತೆ, ರಾಶಿಗಟ್ಟಲೆ ಬಿದ್ದಿರ್ತಾವಂತೆ. ಏನೋ ನನಗೆ ಅದು ಬೇಕು ಇದು ಬೇಕು ಅಂತ ನಿಮ್ದು ಏನೋ ಬೇಡಿಕೆ ಐತಲ್ಲ, ಆ ಬೇಡಿಕೆ ಶಿವನ ಪಾದದ ಮೇಲೆ ರಾಶಿಗಟ್ಟಲೆ ಬಿದ್ದಿರುತ್ತಂತೆ ರೀ, ಟನ್ಗಟ್ಟಲೆ ಬಿದ್ದಿರುತ್ತದೆ ರೀ. ಅದನ್ನು ತೆಗೆದು ಹಿಂಗೆ ಎಸ್ದ ಅಂದರೆ ನಿಮ್ಮ ಮನೆಗೆ ಬರುತ್ತೆ ರೀ. ಯಾವತ್ತು ಆರಿದ್ರ ನಕ್ಷತ್ರದಂದು ನೀವೊಂದು ಸಲ ಶಿವನಿಗೆ ಅಭಿಷೇಕ ಮಾಡಿದ್ರೆ ಏನು ಮಾಡಬೇಕು ಗುರುಗಳೇ, ಯಾವಾಗ ಮಾಡಬೇಕು ಗುರುಗಳೇ, ಎಲ್ಲಿ ಮಾಡಬೇಕು ಗುರುಗಳೇ, ಈ ಪ್ರಶ್ನೆಗಳು ಬರ್ತವೆ. ನಾನು ಯಾಕಿದೆನೆಲ್ಲ ಹೇಳ್ತೀನಿ ಅಂತಂದರೆ ನೀವು ಹೇಗೆ ನಾನು ತಿಳ್ಕೊತೀರೋ ಗೊತ್ತಿಲ್ಲ ರೀ. ಅದು ಇನ್ನು ವರ್ಷಕ್ಕೆ ಬರೋದು ಮಾರ್ಗಶಿರ ಮಾಸ. ಪ್ರತಿ ತಿಂಗಳು ಬರುತ್ತೆ, ಅದೊಂದು ನಿಮಗೆ ಟೆಸ್ಟ್ಗಳು, ಇದು ಎಕ್ಸಾಮ್, ಫೈನಲ್ ಎಕ್ಸಾಮ್. ಅದ್ಭುತವಾದದ್ದು. ಅದಕ್ಕಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡಿ. ನೀವು ಪಂಚಾಮೃತ ಅಭಿಷೇಕ, ಬಹಳ ಮುಖ್ಯವಾಗಿ ಗಂಧಾಭಿಷೇಕ, ಅದು ರಕ್ತಚಂದನದಿಂದ ಮಾಡಿರ್ತಕ್ಕಂಥ ಅಭಿಷೇಕ, ವಿಭೂತಿ ಅಭಿಷೇಕ, ಇನ್ನು ಪೇಳಲಸದಳ, ಅದರಲ್ಲಿ ಈ ಬಿಲ್ವಪತ್ರೆ ಹೂವುಗಳು, ನೀರು ಒಳಗಡೆ ಹಾಕಿ ಅಭಿಷೇಕ ಮಾಡೋದಕ್ಕೆ ಹೇಳ್ತಾನೆ ರೀ. ಇನ್ನು ನನ್ನ ಅರ್ಧ ಗಂಟೆ ಅದು ಮಾತಾಡ್ಬೇಕು ನಾನು. ಹಾಗಾಗಿ ಇನ್ನು ಅರ್ಧ ಗಂಟೆ ತಿಳಿಸ್ಬೇಕು, ಅಷ್ಟು ಮಾತಾಡ್ಬೇಕು ನಾನು. ಅದಕ್ಕಾಗಿ ತಿಳಿಸಲ್ಲ, ಅರ್ಧ ಗಂಟೆಗೆ ಮಾತಾಡಿದಂತ ಅಂದ್ಕೊಳ್ಳಿ, ಅಷ್ಟು ಪ್ರತಿಫಲ ಇದೆ. ನಿಮಗೆ ಬೇಕಾದ ಸುಖ ಸೌಖ್ಯವನ್ನೆಲ್ಲವನ್ನು ಕೂಡ ಅವನ ಪಾದಬಳ ಬಿದ್ದಿರ್ತಕ್ಕಂಥ ಅಷ್ಟು ರಾಶಿಯನ್ನು ನಿಮಗೇನು ಬೇಕೋ ಅದನ್ನು ಈಗ ಮಾಡ್ತಾನವ.
ಸೊ ನಾವು ಕಾಶಿಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ನಮ್ಮ ಮನೆ ಹತ್ತಿರದ ಶಿವ ದೇವಸ್ಥಾನದಲ್ಲೇ ಈ ಅಭಿಷೇಕವನ್ನು ಮಾಡಿಸ್ಬೋದು. ಅದೇ ತಾಯಿ, ಕಾಶಿನಲ್ಲೇ ಮಾಡಿದಿರಿ ನೀವು ಅಂತ ಅಂದ್ಕೊಳ್ಳಿ. ಈ ಆರ್ದ್ರ ನಕ್ಷತ್ರ ದಿವಸ ಮಾಡಿದ್ರೆ ನೀವು ಮಾಡೋದಿದೆಯಲ್ಲ ನಿಮ್ಮ ಮನೆ, ಅದು ಕೂಡ ಕಾಶಿನೇ ಅವತ್ತು. ಅದು ಕೂಡ ಕಾಶಿನೇ ಅವತ್ತು. ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಶ್ರದ್ಧೆಯಿಂದ ಒಂದು ಇಬ್ಬರು ಪುರೋಹಿತನ ಕರೆಸಿ ಚಂಚಮೆ ಮಯಶ್ಚಮೆ ಪ್ರಿಯಂಚಮನು ಕಾಮಶ್ಚಮೆ ಸೋಮನಸಶ್ಚಮೆ ಭದ್ರಂಚಮೆ ಭಗಶ್ಚಮೆ ದ್ರವಿಣಂಚಮೆ ಯಂತಾಚಮೆ ದರ್ತಾಚಮೆ ಕ್ಷೇಮಶ್ಚಮೆ ಧೃತಶ್ಚಮೆ ವಿಶ್ವಂಚಮೆ ಮಹಾಶ್ಚಮೆ ಸಂವಿಚ್ಚಮೆ ಜ್ಞಾತ್ರಂಚಮೆ. ಇದು ಆ ರುದ್ರನಿಗೆ ಸಂಬಂಧಪಟ್ಟ ನಮಕ ಚಮಕ ಹೇಳಿದ್ರೆ ಅವನು ಕುಣಿ 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 ದಾಡಿ ಬಿಡ್ತಾನಂತೆ ರೀ. ಅಂತಹ ಪಾರ್ವತಿ ಸಹಿತನಾಗಿ ನಿಮ್ಮ ಬೇಳೆಗಳು ಏನೆಲ್ಲವನ್ನು ಕೊಡ್ತಾನಂತೆ. ಒಂದು ವಾರದ ಒಂದು 5 ದಿನ ಮೊದಲೇ ತಿಳಿಸ್ತಾ ಇದ್ದೀನಿ. ಯಾರ್ಯಾರು ಮಾಡ್ತಾರೆ ಗುರುಗಳೇ, ನಾನು ಹೋಗ್ತೀನಿ ಶಿವನ ದೇವಸ್ಥಾನದಲ್ಲಿ. ಇನ್ನು ಕೆಲವೊಬ್ಬರಿಗೆ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಅವ್ರಿಗೂ ಗೊತ್ತಿರಲ್ಲ, ತಲೆನೋವು. ಅದಕ್ಕೆ ಸ್ವಲ್ಪ ತಿಳಿದುಕೊಂಡು ನೀವೇ ಇದನ್ನು ಮಾಡ್ತಿರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಜನ್ಮದ್ದು ಎಷ್ಟು ಜನ್ಮಗಳಿಂದ ಮಾಡಿದೆಯೋ, ಈ ಎಲ್ಲಾದರೂ ಹೋದರೆ ಈ ಕೋಳಿ ಫಾರಮ್ಗಳಲ್ಲಿ ಒಂದಷ್ಟು ದೂರಕ್ಕೆ ವಾಸನೆ ಬರ್ತಾ ಇರುತ್ತೆ. ನೋಡಿದ್ದೀರಾ ನೀವು, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ವಾಸನೆ ಬರ್ತಾ ಇರ್ತಾರೆ, ಮೂಗು ಮುಚ್ಕೊಂಡು ಹೋಗ್ತಿರ್ತಾರೆ. ಅಷ್ಟು ಜನ್ಮಗಳಿದೆ ನಿಮ್ಮ ವಾಸನೆ ಇದೆ ಅಂದ್ಕೊಳ್ಳಿ. ಈ ಒಂದು ಸಣ್ಣದಾಗಿ ಮೂಗು ಹತ್ರ ಈ ಪರ್ಫ್ಯೂಮ್ ಮಾಡ್ಕೊಂಡ್ರೆ ಹೆಂಗೆ ಸ್ಮೆಲ್ ಬರುತ್ತೆ ಗಮ್ ಅಂತ, ಹಂಗೆ ನಿಮ್ಮ ಜೀವಮಾನ ಪರ್ಯಂತ ಗಮ್ ಅಂತ ಇರ್ತಾರೆ. ಗಮ್ ಮೀನ್ಸ್ ನಿಮಗೆ ಉತ್ತಮೋತ್ತಮವಾಗಿರತಕ್ಕಂತಹ ಗತಿಗಳೊಂದಿಗೆ ಸದ್ಗತಿಯನ್ನು, ಸಂಪದ್ಭರಿತವಾಗಿರತಕ್ಕಂತಹ ವಿದ್ಯೆಯನ್ನು, ಬುದ್ಧಿಯನ್ನು ಯಥೇಚ್ಛವಾಗಿ ಕಾಣಿಸ್ಬಿಡ್ತಾನೆ ರೀ ಅವ. ಅಂಥ ಅದ್ಭುತಗಳಿದೆ. ನೀವೇನಾದರೂ ಆ ಆರ್ದ್ರ ನಕ್ಷತ್ರದಂದು ಕುಳಿತುಕೊಂಡು ಪ್ರೀತಿಯಿಂದ ಅಭಿಷೇಕವನ್ನು ಮಾಡಿ ನನ್ನ ಪ್ರೀತಿ ಬಂತು. ಗುರುಗಳೇ, ಹಾಗೆಯೇ ಸಾಕಷ್ಟು ಜನ ಶಿವನ ಒಲಿಸ್ಕೊಳ್ಬೇಕು ಅಥವಾ ಶಿವನ ಪೂಜೆ, ಉಪವಾಸ, ವ್ರತಗಳು, ಈ ಪ್ರದೋಷದ ಆಚರಣೆಗಳು ಎಲ್ಲವೂ ಮಾಡ್ತಿರ್ತಾರೆ. ಇನ್ನು ವಿಶೇಷವಾಗಿ ಗಮನಿಸಿರುವಂಥದ್ದು ಈ ಶಿವ ರುಂಡಮಾಲೆ ಧಾರಣೆ ಕೂಡ ಮಾಡಿರ್ತಾರೆ. ಯಾವುದು ರುಂಡಮಾಲೆ? ಸೊ ಇದರ ಒಂದು ಒಳ ಅರ್ಥ ಏನು ಗುರುಗಳೇ? ಯಾಕಂದ್ರೆ ಶಿವನ ಬಗ್ಗೆ ಇಷ್ಟೆಲ್ಲ ತಿಳ್ಕೊಳ್ತಾ ಇದೀವಿ, ಈ ವಿಚಾರ ಒಂದು ಕೂಡ ತಿಳಿಸ್ಕೊಡಿ ಗುರುಗಳೇ. ನೀವು ನೋಡಿದ್ದೀರಾ ಅದನ್ನ? ಖಂಡಿತ ಗುರು, ಶಿವನ ಫೋಟೋದಲ್ಲಿ ನೋಡಿ. ಒಳ್ಳೆ ಪ್ರಶ್ನೆ. ಶಿವ, ಆಮೇಲೆ ಇವರು ಈ ಕಾಪಾಲಿಕರು ಅಥವಾ ಬೇರೆ ಈ ನಾಗಾಸಾಧುಗಳು ಇವರು ಹಾಕೊಂಡಿರ್ತಾರೆ. ಏನು ನೀವು ಕೇಳಿದ ರುಂಡಮಾಲೆಗಳು. ಆ ನಂತರ ಅದರಲ್ಲೇ ಅವರು ಬೌಲ್ ಮಾಡ್ಕೊಂಡು ಊಟ ಮಾಡ್ತಿರ್ತಾರೆ, ತಗೊಳ್ತಿರ್ತಾರೆ. ಹಾಗೆ ಇದೇನು ಅಂತಂದ್ರೆ ಶಿವನೇ ಧರಿಸಿದ್ದಾನೆ, ಬೇರೆ ಇವರು ಧರಿಸೋದು ಅಟ್ಲಾಗ ಆಮೇಲೆ ಮಾತಾಡೋಣ. ಶಿವನೇ ಈ ರುಂಡಮಾಲೆಗಳನ್ನು ಧರಿಸುತ್ತಾನಂತಂದ್ರೆ ಏನದ್ರ ಅರ್ಥ, ಹೇಗೆ ತಗೊಳ್ಳೋದಿದನ್ನ? ಇಲ್ಲೊಂದು ನೀವು ಕೇಳಿದಕ್ಕೆ ನಾನೊಂದು ಜ್ಞಾಪಕ ಮಾಡ್ಕೊಳ್ತೀನಿ. ಆ ಶಿವನ ಧಾರಣೆ ಮಾಡಿರ್ತಕ್ಕಂಥದ್ದು ಅವನ ಧ್ಯಾನದ ಭಂಗಿಯಲ್ಲಿ ಇರತಕ್ಕಂತಹದ್ದೇನಾದರೂ ಆ ರುಂಡಮಾಲೆಗಳೇನಾದರೂ ಇತ್ತು ಅಂತಂತಂದರೆ, ಓಂ ಬ್ರಹ್ಮಮಸ್ತಕಾವಲಿನೇ ನಮಃ, ಬ್ರಹ್ಮಮಸ್ತಕಾವಲಿನೇ ನಮಃ ಅಂದರೆ ಬ್ರಹ್ಮಮಸ್ತಕ ಅಂತಂದರೆ ಬ್ರಹ್ಮನ ತಲೆ ಬುರುಡೆ. ಅದು ಬ್ರಹ್ಮನ ತಲೆ ಬುರುಡೆ ಅಂತಂದರೆ ಏನು ಗೊತ್ತಾ? ಈ ಸೃಷ್ಟಿ, ಸ್ಥಿತಿ, ಲಯ ಎಲ್ಲವನ್ನೂ ಕೂಡ ಪೂರ್ಣವಾಗಿ ಹರಿತಿರ್ತಕ್ಕಂಥವನ್ನು ನೀನು ಸೃಷ್ಟಿ ಮಾಡಯ ಅಂತ ಹೇಳಿ ಅಧಿಕಾರವನ್ನು ಕೊಟ್ಟವ. ಸೃಷ್ಟಿಯನ್ನು ಮಾಡಿರ್ತಕ್ಕಂತಹದ್ದು ಬ್ರಹ್ಮನಿಗೆ. ನಾವುಗಳೆಲ್ಲ ಏನು ಈ ಯುಗಗಳು ಮಾತಾಡ್ತೀವೋ ಅಂತಹ ಯುಗಗಳು ಏನು ಮಾತಾಡ್ತೀವೋ 1,000 ವರ್ಷಗಳು ಅಂತ ತೆಗೆದುಕೊಂಡ್ರೆ ಒಂದು ಹಗಲು ಅಂತ ಮಾತಾಡೋದು. ಒಂದು ಹಗಲು. ಇನ್ನೊಂದು 1000 ಅಂತಂದರೆ ನಾವು ರಾತ್ರಿ ಅಂತ ಮಾತಾಡ್ತೀವಿ. ಹೀಗೆ ಇಂತಹ ಬ್ರಹ್ಮದೇವನಿಗೆ, ಚತುರ್ಮುಖ ಬ್ರಹ್ಮದೇವನಿಗೂ ಕೂಡ ಅರೆ ಇಷ್ಟೆಲ್ಲ ಸೃಷ್ಟಿ ಮಾಡಿದ್ನಲ್ಲ, ಇವನಿಗೂ ಸಾವಿದೆಯಾ? ಅವನಿಗೂ ಸಾವಿದೆ. ಅಂತಹ ಬ್ರಹ್ಮನ ಆ ಒಂದು ಶಿರಸ್ಸು ಭೂಮಿ ಮೇಲೆ ಬಿದ್ದು ಬಿಡುತ್ತೆ, ಆಯುಸ್ ಮುಗ್ದೋಗೆ. ಅಂತಹ ಬ್ರಹ್ಮನ ಬುರುಡೆಯನ್ನು ಹಾರವಾಗಿ ಹಾಕ್ಕೊಳ್ತಾನೆ. ಈಗ ಎಷ್ಟು ಯುಗಗಳಾಗಿದೆಯೋ ಲೆಕ್ಕ ಮಾಡ್ಕೋಬೇಕು ನೀವು. ಎಷ್ಟು ಯುಗಾಂತರಗಳು ಕಳೆದು ಹೋಗಿದೆಯೋ ಅಂತಹ ಯುಗಗಳ ಆ ಮಾಲೆ ನಾವು ಕೌಂಟ್ ಮಾಡ್ಕೋಬೇಕು. ಈಗಿನೂ ಉದ್ದ ಆಗಿದೆ ಅವನದ್ದು, ಆ ಶಿವನದ್ದು ಈಗಿನೂ ಉದ್ದ ಆಗಿರುತ್ತೆ. ಹಾಗೆ ಬ್ರಹ್ಮನ ತಲೆಯನ್ನು ಸೃಷ್ಟಿ, ಈ ಜಗತ್ತಲ್ಲಿರ್ತಕ್ಕಂತಹ 84 ಲಕ್ಷ ಜೀವರಾಶಿಯನ್ನು ಅವ ಸೃಷ್ಟಿ ಮಾಡಿರ್ತಕ್ಕಂಥವನಿಗೂ ಒಂದು ದಿವಸ ಆಯುಸ್ ಮುಗಿದೋಗುತ್ತೆ ಅನ್ನೋದ್ರ ಕುರುಹು ಅದು ಭೂಮಿ ಮೇಲೆ ಬಿದ್ದಿದೆ. ಅರೆ ಇಷ್ಟೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥವನ ಇದು ಬ್ರಹ್ಮಮಸ್ತಕ ಅಂತಕ್ಕಂತಹದನ್ನು ಹೇಳಿ ಅವ ಧಾರಣೆ ಮಾಡ್ತಕ್ಕಂಥದ್ದು. ಅಂತಹ ಆ ಶಿವನು ನಮಗೆ ಏನು ತೋರಿಸ್ಕೊಡ್ತಾನಂತಂದರೆ, ಅದೇ ನಾನು ಹೇಳಿದ್ದು, ನಿಮಗೆ ಏನು ಬೇಕುಗಳು ಅಂತ ಇರುತ್ತವೋ ಅವನ ಪಾದದ ಬಳಿ ರಾಶಿಯಾಗಿ ಬಿದ್ದಿರ್ತವೆ. ರಾಶಿಗೆ ನಿನಗೆ ಹಣ ಬೇಕು, ಐಶ್ವರ್ಯ ಬೇಕು, ಆರೋಗ್ಯ ಬೇಕು, ಶುಭಗಳು ಬೇಕು, ಲಾಭಗಳು ಬೇಕು, ಎಲ್ಲವೂ ಕೂಡ ನಷ್ಟಗಳಿಲ್ಲ ಅವನ ಹತ್ರ.
ನಿಮಗೆ ಸಂಪತ್ತು ಐಶ್ವರ್ಯ ಕೊಡೋವನು ಯಾರು ಅಂತಂದ್ರೆ ಶಿವನೇ. ಅದಕ್ಕೆ ನೀನು ಶಿವ 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 ಅಂತಕ್ಕಂಥದ್ದು ಆ ವರ್ಷದ ಮಾರ್ಗಶಿರ ಮಾಸದ ಈ ಒಂದು ಕೃಷ್ಣ ಪಕ್ಷದ ಆರಿದ್ರ ನಕ್ಷತ್ರದಂತ ಒಂದು ಅಭಿಷೇಕವನ್ನು ಮಾಡಿದ್ರೆ ನಾನು ಹೇಳಿರ್ತಕ್ಕಂಥದ್ದು 100 ಶಿವರಾತ್ರಿಗಳೇ ಸಮ. 100 ಶಿವರಾತ್ರಿಗಳನ್ನು ಆಚರಣೆ ಮಾಡಿದಷ್ಟು ಪುಣ್ಯ ಫಲವನ್ನು ನಿಮ್ಮ ಖಾತೆಗೆ ಜಮೆ ಮಾಡಲಾಗುವುದಂತಂದರೆ ಇನ್ನು ಆರಿದ್ರ ನಕ್ಷತ್ರವೇನೋ, ಈ ಮಾರ್ಗಶಿರ ಮಾಸವೇನು, ಈ ಕೃಷ್ಣ ಪಕ್ಷವೇನು, ಇನ್ನು ಇದರ ಮಹಿಮೆ ಬೇಳಸದಲ್ಲ. ಅದಕ್ಕೆ ನಾನು ಆ ಒಂದು ನಮಕ ಚಮಕಾದಿಗಳನ್ನು ಕೂಡ ಹೇಳ್ತಾ ನಿಮಗೆ ತಿಳಿಸಿದ್ದೇನೆ ಪ್ರೀತಿಯ ಬಂಧುಗಳು. ಅದನ್ನು ಮಾಡಿಕೊಳ್ತಾ ಈ ಜನ್ಮ ಅಂದರೆ ಪುರಂದರದಾಸರು ಹೇಳಿದಾಗೆ ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿ ಉಚ್ಚಪ್ಪಗಳ ಅಂತ ಹೇಳಿದ್ನಲ್ಲ. ಇದು ಒಂದು ಸಲ ನೀವೇನಾದರೂ ಹಾನಿ ಮಾಡಿಕೊಂಡ್ರೆ ಮುಗಿತಲ್ಲಿಗೆ ಅಷ್ಟೇ. ನೀವು ಒಂದು ಸಲ ಏನಾದರೂ ನೀವೆಲ್ಲ ಹೋಗಬೇಕಾಗಿದ್ದು ನಿಮಗೆ ಈ ಒಂದು ಟ್ರೈನ್ ಮಿಸ್ ಆಯಿತು ಅಂತ, ಫ್ಲೈಟ್ ಮಿಸ್ ಆಯಿತು ಅಂತಂದರೆ ಮತ್ತು ನೀವು ಕಾಯಲೇಬೇಕಾಗತ್ತೆ. ಹಾಗೆ ಈ ಜನ್ಮ ಕೂಡ ಹಿಂದೆ ಏನಾಗಿದ್ರೆ ಗೊತ್ತಿಲ್ಲ, ಮುಂದಕ್ಕೆ ಮತ್ತು ಏನಾಗ್ತಿರೋ ಗೊತ್ತಿಲ್ಲ. ಅದಕ್ಕೆ ನಾನು ಆವಾಗ ಏನು ಬಡ್ಕೊಳ್ತಿರ್ತೀನಿ ಅಂತಂದರೆ, ನೀವು ಏನು ಹೇಗಾದರೂ ಮಾಡಿರಿ, ಈ ನಿಮ್ಮ ಎರಡೂ ಪಾದಗಳು ಆ ಭಗವಂತನ ಆಲಯಕ್ಕೆ ನಡೀಬೇಕು. ವರ್ಷ ಪೂರ್ತಿ ನಿಮ್ಮ ಕೈಗಳು ಏನು ಕೆಟ್ಟ ಕೆಲಸ ಮಾಡಿದೆ ಗೊತ್ತಿಲ್ಲ, ಒಂದು ದಿನ ಆದರೂ ಅವನಿಗೆ ಅಭಿಷೇಕ ಮಾಡಬೇಕು. ವರ್ಷ ಪೂರ್ತಿ ನಿಮ್ಮ ಎರಡು ಕಣ್ಣುಗಳು ಏನು ಕೆಟ್ಟದನ್ನು ನೋಡಿದೆಯೋ ಗೊತ್ತಿಲ್ಲ, ಒಂದು ದಿನ ಆದರೂ ಆ ಶಿವನನ್ನು ಕಾಣಬೇಕು. ವರ್ಷ ಪೂರ್ತಿ ನಿಮ್ಮ ಮೂಗು ಏನು ಜಿಗ್ರಾಣ ಮಾಡಿದೆಯೋ, ಏನು ಸುವಾಸನೆ ನೋಡಿದೆಯೋ ಗೊತ್ತಿಲ್ಲ, ಒಂದು ದಿನ ಇದ್ದರೂ ಅವನ ಪಾದದ ಮೇಲೆ ಇರುವ ಪುಷ್ಪವನ್ನು ಜಿಗ್ರಾಣಿಸಬೇಕು. ವರ್ಷ ಪೂರ್ತಿ ನಿಮ್ಮ ಎರಡು ಕಿವಿಗಳು ಏನು ಕೆಟ್ಟ ಕಥೆಗಳ ಕೇಳಿದೆಯೋ ಗೊತ್ತಿಲ್ಲ, ಒಂದು ದಿನ ಆದರೂ ಅವನ ಕಥೆಯನ್ನು ಕೇಳಬೇಕು. ವರ್ಷ ಪೂರ್ತಿ ಯಾರ್ಯಾರಿಗೆ ಸೆಲ್ಯೂಟ್, ಸಿಕ್ಕಿದವರಿಗೆಲ್ಲ ನಮಸ್ಕಾರ ಅಂದು ಅವನ ಯೋಗ್ಯನ ಅಲ್ಲವೋ ಇಲ್ಲೋ ಗೊತ್ತಿಲ್ಲ, ನಮಸ್ಕಾರ ಅಂದು ಎಷ್ಟು ಬೇಸರ ಮಾಡಿ ಗೊತ್ತಿಲ್ಲ, ಒಂದು ದಿನ ಆದರೂ ಆ ಅದೋಕ್ಷ ಜನೆಗೆ ನೀನು ನಮನವನ್ನು ಸಲ್ಲಿಸಿದ್ದೆ. ಆದರೆ ಸಂಪದ್ಭರಿತವಾಗಿರೋ ಸಂಪತ್ತನ್ನೇ ನೀನು ಪಡೆದುಕೊಳ್ಳತೀಯ ಈ ಆರಿದ್ರ ನಕ್ಷತ್ರದಂದು ನನ್ನ ಪ್ರೀತಿಯ ಬಂಧುಗಳೇ. ಖಂಡಿತವಾಗ್ಲೂ ಗುರುಗಳೇ, ಅದ್ಭುತವಾಗಿರುವಂಥ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಟ್ಟಾರೆ ಹೇಳೋದಾದರೆ ಹೋದ ವರ್ಷ ನೀವು ಹೇಳಿದ್ದ ಜ್ಞಾಪಕ ಇತ್ತು, ಮಾರ್ಗಶಿರ ಮಾಸದಲ್ಲಿ ಅದು ಆರಿದ್ರ ನಕ್ಷತ್ರದ ದಿನ ನಾವು ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನ ಕಾಣ್ತೀವಿ ಜೀವನದಲ್ಲಿ ಅಂತ. ಆದರೆ 100 ಶಿವರಾತ್ರಿಗಳನ್ನು ನಾವು ಮಾಡಿದಷ್ಟು ಪುಣ್ಯದ ಫಲ. ಸೊ ನಮ್ಮ ಅಕೌಂಟಿಗೆ ನಾವು ಏನೇನು ಬೇಕು ಅಂತ ಬೇಡ್ಕೊಳ್ತಾ ಇದ್ದೀವಿ ಅದೆಲ್ಲವೂ ಕೂಡ ಬಂದು ನಮ್ಮ ಅಕೌಂಟಿಗೆ ಬೀಳಬೇಕು ಅಂತಂದರೆ ಡಿಸೆಂಬರ್ 6ನೇ ತಾರೀಕು ನಾವು ವಿಭೂತಿಯಿಂದ ಆಗಿರ್ಬೋದು ಅಥವಾ ಪಂಚಾಮೃತ ಅಭಿಷೇಕ, ನಮ್ಮ ಮನೆಯೇ ಒಂದು ರೀತಿ ಕಾಶಿ ಆಗಿರುತ್ತೆ ಅವತ್ತು ಅನ್ನೋದ್ರ ಬಗ್ಗೆ ಅದ್ಭುತವಾಗಿರುವಂಥ ವಿಚಾರ. ಇನ್ನು ಶಿವ ಈ ಒಂದು ರುಂಡಮಾಲೆ ಧಾರಣೆ ಯಾಕೆ ಮಾಡಿರ್ತಾರೆ, ಅದರ ಒಂದು ಒಳ ಅರ್ಥ ಏನು, ಈ ಎಲ್ಲವನ್ನೂ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಶಿವನಿಗೆ ಅಭಿಷೇಕ ಯಾವ ದಿನ ಮಾಡಬೇಕು, ಇದೇ ಡಿಸೆಂಬರ್ 6ನೇ ತಾರೀಕು ಆರಿದ್ರ ನಕ್ಷತ್ರ ಬರ್ತಾ ಇದೆ, ಮಾರ್ಗಶಿರ ಮಾಸದ ವಿಶೇಷವಾಗಿರುವಂಥ ದಿನ. ಈ ದಿನ ನೀವು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಆಚರಣೆನ ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.